ಗೈಸ್ ಡನ್ ವಿತ್ ಫ್ರೀ ಎಂಟ್ರಿ. ನಂಗೆ ಇದು ವೀಕೆಂಡಾ ಅಥವಾ ವೀಕ್ ಡೇಸ್ ಗೊತ್ತಾಗ್ತಿಲ್ಲ, ಅಷ್ಟು ಜನ ಇದ್ದಾರೆ. ಇಬ್ಬರು ಚೆನ್ನಾಗಿದ್ದಾರೆ. ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಕ್ಕಳಿಗೆ. ಮನೆಯಲ್ಲೇ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತಾರೆ. ಸಮ್ಮರ್ ಕ್ಯಾಂಪು ಬೆಳಗ್ಗೆಯಿಂದ ಹೋಗಿರ್ತಾರೆ. ಸೊ ಒಂದು ಚೇಂಜ್ ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಆ್ಯಕ್ಚುಲಿ ಚೆನ್ನಾಗಿದೆ. ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಸಿಂಚನಾ ಮೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಒಂದು ಶೂಟ್ ಇದೆ. ಆ ಶೂಟ್ಗೆ ನಾನು ರೆಡಿ ಆಗ್ತಿದ್ದೀನಿ. ಆ್ಯಂಡ್ ಆಲ್ಸೋ ನನಗೆ ಹೊಸ ಬಟ್ಟೆಗಳನ್ನ ತೊಗೊಬಿಡ್ತೀನಿ, ಬಟ್ ಅದು ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಆ ಫಂಕ್ಷನ್ಗೆ ಹಾಕೊಳ್ಳೋಣ, ಈ ಇವೆಂಟ್ಗೆ ಹಾಕೊಳ್ಳೋಣ, ಆ ದಿನಕ್ಕೆ ಹಾಕೊಳ್ಳೋಣ ಅಂತ ಅನ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಇವಾಗ ನಮ್ಮಮ್ಮ ಯಾವಾಗಲೂ ನಾನು ಚೆನ್ನಾಗಿ ರೆಡಿ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಇವಾಗ ನೈಟ್ ಆಗಿದೆ, ಎಕ್ಸಿಬಿಷನ್ ಗ್ರೌಂಡಲ್ಲದಿರೋದು. ಚೆನ್ನಾಗಿ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಟೈಮ್ 7 ಇರಬೇಕಿತ್ತು, ಬಟ್ 7:15 ಆಗೋಗಿದೆ. ಇನ್ನು 15 ಮಿನಿಟ್ಸಲ್ಲಿ ರೆಡಿ ಆಗಿಬಿಟ್ಟು ಐ ಹ್ಯಾವ್ ಟು ಬಿ ದೇರ್. ನೋಡೋಣ ಅಷ್ಟೇ ಗೈಸ್. ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಫೈನಲಿ ರೆಡಿ ಆಗಿದ್ದೀನಿ. ಈ ಥರ ಔಟ್ಫಿಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ಎಸ್, ಇವಾಗ ಹೋಗಬೇಕು. 7:38 ಆಗೋಗಿದೆ. ಕಮ್ ಲೆಟ್ಸ್ ಗೋ. ನಮ್ಮಮ್ಮ ಕೀನ ಮರ್ತ್ಬಿಟ್ಟು ಬಂದಿದ್ದಾರೆ ಮೇಲೆ. ಅದನ್ನು ಹೋಗಿ ತೊಗೊಂಡು ಬಂದು ಟೈಮ್ ಆಗೋಗಿದೆ ಅಂದರೂ ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ, ಕಾಲ್ ಕಟ್ ಮಾಡಬೇಕು ಅಂತ. ಲೇ ಅನುಷಾ, ನಂಗೆ ಪ್ರಮೋಷನ್ 7 ಗಂಟೆಗಳು ಇರಬೇಕಿತ್ತು ಕಣೆ. 8 ಗಂಟೆ ಆಗಿದೆ, ನೀನು ಮಾತಾಡ್ತಾ ಇದೀಯಾ. ಅವರು ಯೂಸ್ಲೆಸ್ಸು, ನೀನು ಯೂಸ್ಲೆಸ್ಸು ಅಂತ ಹೇಳೋಕ್ಕಾಗಲ್ಲ. ಒಳ್ಳೆ ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ದೆ. ಸ್ಟೋರೇಜ್ ಅಂತ ಬಂದ್ಬಿಡ್ತು. ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿದೆ. ನಮ್ಮ ಅಮ್ಮಂದೇ 1000 ಫೋಟೋಸ್ ಇದೆ ನನ್ನ ಫೋನಲ್ಲಿ. ಅವು ಟ್ರಿಪ್ ಹೋಗೋದಲ್ಲದೆ ಆ ಎಡಿಟ್ ಮಾಡ್ಕೊಂಡು ನಂದು ಅಲ್ಲ ಹರ್ಕತೆ ಆಗೋಗಿದೆ. ಸೊ ಇವಾಗ ಅದೇ ಹೋಗ್ತಾ ಇದ್ದೀನಿ. ಕಟ್ಟೋಳು ನಾನು, ನಮ್ಮ ಅಪ್ಪ ಕಟ್ಟೋದು ರೀಚಾರ್ಜ್. ನನ್ನ ದುಡ್ಡಲ್ಲಿ ನಾ ಮಾಡ್ಕೊತಾ ಇರೋದು. ಬಾ, ಯಾಕೆ ಹೇಳ್ಬಿಡು, ನನ್ನ ದುಡ್ಡಲ್ಲಿ ನಾ ಮಾಡ್ಕೊತಾ ಇರೋದು ರೀಚಾರ್ಜು. ನಮ್ಮ ಅಪ್ಪ ಕಟ್ಟೋದು, ಮನೆ ಬಾಡಿಗೆ ನಮ್ಮ ಅಪ್ಪ ಕಟ್ಟೋದು, ದಿನಸಿ ನಮ್ಮ ಅಪ್ಪ ಕಟ್ಟಿರೋದು. ಇವ್ರು ಏನೂ ಮಾಡಲ್ಲ, ಬಟ್ ಅವ್ರದ್ದೆಲ್ಲ ನಡಿಬೇಕು ಅಂದರೆ ಹೆಂಗೆ ಸಾಧ್ಯ. ಸೊ ಇವಾಗ ಮೊದಲೇ ಸ್ಟೋರೇಜ್ ಆಗಿದೆ, ಜಾಸ್ತಿ ಮಾತಾಡೋದು ಬೇಡ. ಬಿಕಾಸ್ ನಾನು ಅಲ್ಲೋಗಿ ಅವ್ರು ಶೂಟ್ ಮಾಡೋದಿರುತ್ತೆ. ಅರ್ಧದಲ್ಲೇ ಬಿಟ್ಟು ಹೋಗ್ತಿದ್ದಾರೆ. ಅವ್ರಿಗೆ ಟ್ರಾಫಿಕಲ್ಲಿ ಓಡ್ಸೋಕ್ಕಾಗಲ್ವಂತೆ. ಮೈಸೂರು ಎಷ್ಟು ಟ್ರಾಫಿಕ್ ಆಗಿದೆ ನೋಡಿ, ಎಷ್ಟು ಗಾಡಿ, ಫುಲ್ ಬಸ್ಗಳು ಎಲ್ಲ. ಸೊ ನಾನು ಇವಾಗ ನಡ್ಕೊಂಡು ಹೋಗ್ತೀನಿ ಪ್ಯಾಲೇಸ್ ತನಕ. ಪ್ಯಾಲೇಸಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ತನಕ. ಇದು ವೀಕೆಂಡಾ ಅಥವಾ ವೀಕ್ ಡೇಸ್ ಗೊತ್ತಾಗ್ತಿಲ್ಲ, ಅಷ್ಟು ಜನ ಇದ್ದಾರೆ. ನಾನು ಇವಾಗ ಕಾಲ್ ಮಾಡಬೇಕು, ಅವಾಗ ಬಂದುಬಿಡ್ತಾರೆ. ಗೈಸ್ ಡನ್ ವಿತ್ ಫ್ರೀ ಎಂಟ್ರಿ ಗೈಸ್. ನಮಗೆ ಎಕ್ಸಿಬಿಷನ್ ಒಳಗೆ ಫೋನ್ ಮಾಡಿ ನಿಮ್ಗೇನಾದ್ರು ಫ್ರೀ ಎಂಟ್ರಿ ಬೇಕಾದ್ರೆ ಕೊಡಿಸೋಣ. ಓಕೆ, ಇವಾಗ ಹೋಗೋಣ. ಎಲ್ಲೆಲ್ಲಿ ಶೂಟ್ ಇದೆ ಎಲ್ಲ ಮುಗಿಸ್ಕೊಳ್ಳೋಣ. ಬಿಕಾಸ್ ಆಲ್ರೆಡಿ ನಂದು ಅರ್ಧ ಸ್ಟೋರೇಜ್ ಹೊಟ್ಟೋಗ್ಬಿಟ್ಟಿದೆ. How are you feeling now? When all the ಗೈಸ್ ಅಲ್ಲಿ ಆ ಹುಡುಗಿ ನೋಡಿದ್ರೇ ಭಯ ಆಗುತ್ತೆ. ಇಷ್ಟು ಜನ ಇದ್ದಾರೆ ಅವಳನ್ನ ನೋಡೋಕ್ಕೆ. ಬರೀ ಡ್ರೆಸ್ ಇದೆ, ಹುಡುಗಿ ಇಲ್ಲ. ಅಲ್ಲಿ ಹೋಗಿದ್ದಾಳೆ ಆ ಕಡೆ. ಫಿಶ್ ಅಂದ್ರೇ ಆಗಲ್ಲ, ಬಟ್ ನನಗೆ ಸಿಂಗಲ್ ಆಗಿರೋದು ಬೇಕು ಅಂತ. ಗೈಸ್ ಮುಗ್ದೋಗ್ತಿರೋದೆ ಇಬ್ರು ಚೆನ್ನಾಗಿದ್ದಾರೆ. ಅವರು ಸಣ್ಣ ಆಗಬೇಕಾದ್ರೆ ಆಚೆದೊಂದು ನಡ್ಕೊಳ್ಳೋದು ತೊಗೊಂಡ್ಬಿಡ್ತೀವಿ. ಬಾಳೆಕಾಯಿ ಬಜ್ಜಿ. ಎಕ್ಸಿಬಿಷನ್ಗೆ ಬಂದ್ವಿ ಅಂದರೆ ನಾವು ತೊಗೊಳ್ಳೋದು ಮಲ್ಲಿಗೆ ಇಡ್ಲಿ. ನಾನು ಎಲ್ಲೋದ್ರೂ ಮಸಾಲೆ ದೋಸೆನೇ ತೊಗೊಳ್ಳೋದು. ಸೊ ಅವ್ರು ಅದು ತಿಂತಿದ್ದಾರೆ, ನಾನು ಇದು ತಿಂತಾಯಿದ್ದೀನಿ. ನನ್ನದು ಶೂಟ್ ಎಲ್ಲ ಮುಗೀತು, ಚೆನ್ನಾಗಿತ್ತು. ಸಮ್ಮರ್ ಡೇಸ್ಗೆ ಅಥವಾ ಸಮ್ಮರ್ ಹಾಲಿಡೇಸ್ ಎಲ್ಲ ಇದೆಯಲ್ಲ, ಇವಾಗ ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಕ್ಕಳಿಗೆ. ಮನೆಯಲ್ಲೇ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತಾರೆ. ಸಮ್ಮರ್ ಕ್ಯಾಂಪು ಬೆಳಗ್ಗೆಯಿಂದ ಹೋಗಿರ್ತಾರೆ. ಸೊ ಒಂದು ಚೇಂಜ್ ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಗೇಮ್ಸ್ ಇದೆ, ಫುಡ್ ಇದೆ, ಎಲ್ಲ ಇದೆ. ಮೈಸೂರಲ್ಲಿ ಏನೂ ಇಲ್ಲ ಅನ್ನೋರು ಬಂದಬಿಟ್ಟು ನೋಡಿ ಹೊಸ. ಸೊ ಗೈಸ್ ಮುಗೀತು. ವಿ ಆರ್ ಗೋಯಿಂಗ್ ಹೋಮ್. ನಾವು 9:30 ಏನೋ ಆಗಿದೆ ಸಮಥಿಂಗು. ಇದೊಂದು ತೊಗೊಂಡೆ, ಮತ್ತು ಚುರುಮುರಿ ತೊಗೊಳ್ಳೋಣ ಅಂತ ಹೋದ್ವಿ. ಬೇಡ ಅನ್ನಿಸ್ಬಿಡ್ತು. ಸೊ ಮನೆಗೆ ಬಂದ್ವಿ. ಉಪ್ಪಿನಕಾಯಿ ತೊಗೊಂಡ್ವಿ, ಮತ್ತು ಆಮ್ಲ ನೆನೆಸಿಟ್ಟಾರ ಅದೇನೋ ಮಾಡ್ತಾರಲ್ಲ ಅದು ತೊಗೊಂಡ್ರು. ಅದನ್ನು ತೊಗೊಂಡ್ರು, ತಿನ್ಕೊಳ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಫುಲ್ ಜನ ಇದ್ದಾರೆ, ಇನ್ನು ಖಾಲಿ ಏನಾಗಿಲ್ಲ. ಎಲ್ಲ ಆದಮೇಲೆ ನಾವು
ಜಾಯ್ಗೋಬಿ ತಿನ್ನೋಣ ಅಂತ ಬಂದ್ವಿ. ಸುಮ್ಮನೆ ಹಂಗೆ ನಮ್ಮ ಮನೆ ಹತ್ರನೇ ತಿಂತಾ ಇದ್ವಿ ನಮ್ಮ ಅಮ್ಮನ ಹತ್ರ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದರೆ ಈ ಮೈಸೂರು ಹುಡುಗಿನ ಬೆಳೆಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಯಾವಾಗಲೂ. ಜಾಸ್ತಿ ಆಗುತ್ತಲ್ವಾ? ಓಕೆ ಗೈಸ್, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಬಾಯ್.